ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಎಸಿಪಿ ಸಬ್ಜೆಕ್ಟ್ ಇಂಗ್ಲಿಷ್ನಲ್ಲಿ ಕೇಳುವಂತಹ ಏನು ಕ್ಯಾರೆಕ್ಟರ್ ಇರ್ಬೋದು, ಬುದ್ಧನ ಬಗ್ಗೆ, ಬುದ್ಧಿಸಂ ಬಗ್ಗೆ ಕೇಳಿರ್ಬೋದು, ಅಥವಾ ದ ಬುದ್ಧ ಅಂತ ಏನು ಪಾಠ ಇದೆ ಅದ್ರ ಮೇಲೆ ಸಮ್ಮರಿ ಬರೆಯೋದಿರ್ಬೋದು. ಸೊ ಯಾವ ಕೀ ಪಾಯಿಂಟ್ಸ್ ನ ಸಿಂಪಲ್ ಆಗಿ ಬರೀಬೇಕು 5 ಅಥವಾ 10 ಅಂಕಕ್ಕೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇದು ಬುದ್ಧನ ಬಗ್ಗೆ. ಇದನ್ನ ನೀವು ಎರಡು ಕಡೆನೂ ಬಳಸಬಹುದು. ಒಂದು ಬುದ್ಧಿಸಂ ಮೇಲೆ ಕೇಳಿದಾಗ ಪ್ರಶ್ನೆ, ಅಥವಾ ದ ಬುದ್ಧ ಪಾಠದ ಸಮ್ಮರಿ ಕೇಳಿದಾಗ, ಅಥವಾ ಬುದ್ಧನ ಬಗ್ಗೆ ಕ್ಯಾರೆಕ್ಟರ್ ಕೇಳಿದಾಗ, ಮೂರಕ್ಕೂ ಆನ್ಸರ್ ಇದೇ ಬರುತ್ತೆ. ಮಿನಿಮಮ್ 2 ಮಾರ್ಕ್ಸ್ ಗಾದ್ರೂ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಫಸ್ಟಿಗೆ ಏನ್ ಬರಿಬೇಕು, ಬುದ್ಧನ ಬಗ್ಗೆ ಒಂದಿಷ್ಟು ಸ್ವಲ್ಪ ಒಂದು 5 ರಿಂದ 6 ಲೈನ್ ಇಂಟ್ರೊಡಕ್ಷನ್ ಬರಿಬೇಕು. ಬುದ್ಧ ಆಲ್ಸೋ ನೌನ್ ಆಸ್ ಸಿದ್ಧಾರ್ಥ ಗೌತಮ. ಬುದ್ಧನನ್ನ ನಾವು ಸಿದ್ಧಾರ್ಥ ಮತ್ತು ಗೌತಮ ಅನ್ನೋ ಹೆಸರಿಂದ ಗುರುತಿಸ್ತೇವೆ. ಹಿ ವಾಸ್ ಅ ಸ್ಪಿರಿಚುವಲ್ ಟೀಚರ್ ಫ್ರಮ್ ಆನ್ಸಿಯಂಟ್ ಇಂಡಿಯಾ. ಪುರಾತನ ಇತಿಹಾಸ ಕಾಲದ ಇಂಡಿಯಾದ ಭಾರತದ ಸೊ ಸ್ಪಿರಿಚುವಲ್ ಟೀಚರ್, ಒಬ್ಬ ಏನು ಸ್ಪಿರಿಚುವಲ್ ಅಂತಂದ್ರೆ ಆ ಬೋಧನೆ ಮಾಡ್ತಾರಲ್ಲ ಅವ್ರಿಗೆ, ಸೊ ಅಂತ ಟೀಚರ್ ನಮಗೆ ಶಿಕ್ಷಕನಾಗಿದ್ದ. ಫೌಂಡರ್ ಆಫ್ ಬುದ್ಧಿಸಂ, ಬುದ್ಧಿಸಂ ಅನ್ನ ಕಂಡುಹಿಡಿದಂತ ವ್ಯಕ್ತಿ, ಅಂದ್ರೆ ಸ್ಥಾಪನೆ ಮಾಡಿದವನು, ಬೌದ್ಧಿಸಂ ಅನ್ನೋ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿ ಗೌತಮ ಬುದ್ಧ. ಹಿ ವಾಸ್ ಬಾರ್ನ್ ಅರೌಂಡ್ 563 BCE ಲುಂಬಿನಿ, ನೇಪಾಳ. ಲುಂಬಿನಿ ಅನ್ನೋ ಪ್ರದೇಶದಲ್ಲಿ ನೇಪಾಳದಲ್ಲಿ 563ರಲ್ಲಿ ಕ್ರಿಸ್ತಶಕ 563ರಲ್ಲಿ ಬುದ್ಧ ಜನಿಸಿದ ಅಂತ ಇದೆ. ಹಿ ವಾಸ್ ಡೈಡ್ ಅರೌಂಡ್ 483 BCE ಕುಶಿನಗರ, ಇಂಡಿಯಾ. ಸೊ ಭಾರತದ ಉತ್ತರ ಪ್ರದೇಶದ ಕುಶಿನಗರದಲ್ಲಿ 483 ಕ್ರಿಸ್ತ ಶಕದಲ್ಲಿ ಇವನು ತೀರ್ಕೊಂಡ. ಸೊ ಇದಿಷ್ಟು ಅವನ ಬಗ್ಗೆ ಬೇಸಿಕ್ ಇಂಟ್ರೊಡಕ್ಷನ್. ನೀವು ಇನ್ನ ಪಾಯಿಂಟ್ಸ್ ನ ಆಡ್ ಮಾಡಿ ಬರೀಬಹುದು. ಸೊ ಅವನ ವೈಫ್ ಬಗ್ಗೆ, ಅವನ ಮಗನ ಬಗ್ಗೆ, ಸೊ ಇವುಗಳನ್ನ ನೀವು ಆಡ್ ಮಾಡಬಹುದು. ಹೀಸ್ 4 ನೋಬಲ್ ಟ್ರೂತ್. ಇದು ಮತ್ತು ಇದು ಇಂಪಾರ್ಟೆಂಟ್, ಆನ್ಸರ್ ಕಂಪಲ್ಸರಿ ಬರೀಬೇಕು. ಅವನು ಕೊಟ್ಟಂತ 4 ಸತ್ಯಗಳೇನಿದೆ, ಅವನು ಕೊಟ್ಟಂತ 8 ತತ್ವಗಳೇನಿದೆ ಅವುಗಳ ಬಗ್ಗೆ ಬರೀಬೇಕು. ಈ ಶಬ್ದಗಳನ್ನ ನೀವು ಭಯಪಟ್ಟು ಹಾಕ್ಬೇಕಾಗತ್ತೆ. ನೋಬಲ್ಸ್ ಟ್ರೂತ್ ಏನು? ದ ಟ್ರೂತ್ ಆಫ್ ಸಫರಿಂಗ್, ದ ಒರಿಜಿನ್ ಆಫ್ ಸಫರಿಂಗ್, ದ ಸೆಸೇಷನಲ್ ಆಫ್ ಸಫರಿಂಗ್, ದ ಪಾತ್ ಟು ಸೆಸೇಷನ್ ಆಫ್ ಸಫರಿಂಗ್. ಸೊ ಇವು 4 ಶಬ್ದವನ್ನ ನೀವು ನೆನಪಿಟ್ಕೋಬೇಕು. ಇವು ಬುದ್ಧ ಕೊಟ್ಟಂತ 4 ಸತ್ಯಗಳು. ಇನ್ನು ತತ್ವಗಳು ಅಥವಾ ಬೋಧನೆಗಳು, 8 ಬೋಧನೆಗಳನ್ನ ಮಾಡಿದ್ದಾನೆ. ರೈಟ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್ ಇಂಟೆನ್ಷನ್, ರೈಟ್ ಸ್ಪೀಚ್, ರೈಟ್ ಆಕ್ಷನ್, ರೈಟ್ ಲೈವ್ಹುಡ್, ರೈಟ್ ಎಫರ್ಟ್, ರೈಟ್ ಮೈಂಡ್ಫುಲ್ನೆಸ್, ರೈಟ್ ಕಾನ್ಸಂಟ್ರೇಷನ್. ಸೊ 8 ಬೋಧನೆಗಳನ್ನ, ತತ್ವಗಳನ್ನ ಹೇಳಿದ್ದಾನೆ, 4 ಸತ್ಯಗಳನ್ನ ಹೇಳಿದ್ದಾನೆ, ಒಂದಿಷ್ಟು ಪೀಠಿಕೆ. ಸೊ ಇದಿಷ್ಟು ಪಾಯಿಂಟ್ ಸೇರಿಸಿ ನೀವು ಆನ್ಸರ್ನ ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಾಗದ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.